ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಚಂದ್ರು ಡಾರ್ಲಿಂಗ್, ನಾನು ನಿಮಗೆ ಬೆಳಗ್ಗೆಯಿಂದ ಎಷ್ಟು ಸತಿ ಫೋನ್ ಟ್ರೈ ಮಾಡಿದ್ದೀನಿ, ನೀವು ಯಾವುದಕ್ಕೂ ರೆಸ್ಪಾಂಡೇ ಮಾಡಿಲ್ಲ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ನೀವು ಹಿಂಗೆಲ್ಲ ಮಾಡೋದು ಸರಿನಾ ಡಾರ್ಲಿಂಗ್? ನೋಡಿ, ನೀವು ಹಿಂಗೆಲ್ಲ ಮಾಡಿದ್ರೆ ನನಗೆ ಕೋಪ ಬರುತ್ತೆ, ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಅಷ್ಟೇ. ಯಾಕೆ ಡಾರ್ಲಿಂಗ್ ಏನು ಮಾತಾಡ್ತಿಲ್ಲ? ನನ್ನ ಮೇಲೆ ಕೋಪನಾ? ಓ, ಹೆಂಡತಿ ಪಕ್ಕದಲ್ಲೇ ಇದ್ದಾಳಾ? ಅದಕ್ಕೆ ಮಾತಾಡ್ತಿಲ್ಲ ತಾನೆ? ಸಾರಿ ಡಾರ್ಲಿಂಗ್, ಈಗ ಪೀಡೆ ವಸು ನಿಮ್ಮ ಪಕ್ಕದಲ್ಲಿ ಇರ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸರಿ ಡಾರ್ಲಿಂಗ್, ನೀವು ಫ್ರೀ ಆದ ತಕ್ಷಣ ನಂಗೆ ಫೋನ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಬಾಯ್ ಚಂದ್ರು ಡಾರ್ಲಿಂಗ್. ಹಲೋ, ಯಾರು ನೀವು? ಯಾಕೆ ವೈಭವ್ ಹಾಗೆ ನೋಡ್ತಿದ್ದೀರಾ? ರಾಧಾ, ಏನು ಮಾಡ್ತಾ ಇದೀಯಾ? ಅಲ್ಲ, ವಸುಗೆ ಫೋನ್ ಮಾಡಿ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ಆ ನಂಜಮ್ಮ, ಕಾಳಿ, ಪುರ್ಷಿ ನನ್ನನ್ನು ಕಿಡ್ನಾಪ್ ಮಾಡ್ತಾರಲ್ಲ, ಅವ್ರು ಎಲ್ರಿಗೂ ಈ ರಾಧನ್ ಮುಟ್ಟಿದ್ರೆ ಏನಾಗುತ್ತೆ ನನ್ನ ತೋರಿಸ್ತೀನಿ. ಅಲ್ಲ, ಆ ವಿಚಾರಕ್ಕೂ ನೀನು ಈ ವಸುಗೆ ಫೋನ್ ಮಾಡಿ ಮಾತಾಡಿದ್ದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ವೈಭವ್. ಚಂದ್ರು ಆ ಅನಿಕಾ ವಿಷಯನ ವಸು ಹತ್ರ ಮುಚ್ಚಿಟ್ಟಿದ್ದಾನೆ, ನಮಗೆ ಅದೇ ಪ್ಲಸ್ ಪಾಯಿಂಟ್. ನಾವು ಅದೇ ವಿಷಯನ ಇಟ್ಕೊಂಡು ವಸುಗ್ ಚುಚ್ಚಿದ್ರೆ 100% ಅದು ಚಂದ್ರಗೆ ನೋವಾಗುತ್ತೆ. ಚಂದ್ರಗೆ ನೋವಾದ್ರೆ ತಾಯಿ ಆದ ರಂಜಮ್ಮಂಗೆ ನೋವಾಗದೆ ಇರುತ್ತಾ? ಕೊರಗೆ ಕರಗ್ತಾಳೆ. ಈ ರಾಧಾ ಎಂತ ಭಯಂಕರ ಕನಸು ಅಂತ ಆ ನಂಜಮ್ಮಂಗೆ ಗೊತ್ತಾಗತ್ತೆ. ಆದರೆ ರಾಧಾ, ನಿನ್ನ ವಾಯ್ಸ್ ಕಂಡು ಹಿಡಿದ್ಬಿಟ್ರೆ? ವೈಭವ್, ಇಷ್ಟೆಲ್ಲ ತಯಾರಿ ಮಾಡ್ಕೊಂಡ್ರೆ ನಾನು ಅದೊಂದು ಸಣ್ಣ ತಪ್ಪು ಮಾಡ್ಬಿಡ್ತೀನಾ? ಟೆಕ್ನಾಲಜಿ ಎಷ್ಟೆಲ್ಲ ಮುಂದುವರೆದಿದೆ. ವಾಯ್ಸ್ ಚೇಂಜರ್ ಆ್ಯಪ್ ಅನ್ನೋದಿದೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾನು ಹಿಂಗೆ ಮಾತಾಡಿದ್ದೀನಿ. ಅನಿಕಾನೇ ಬಂದು ಇದು ನಾನಲ್ಲ ಅಂತ ಎಲ್ರಿಗೂ ಹೇಳಿದ್ರು ಯಾರೂ ನಂಬಲ್ಲ. ಆ ಚಂದ್ರು ತಾನು ಮಾಡಿದ ಕೊಲೆನ ನನ್ನ ಮೇಲೆ ಕಟ್ಟಕ್ಕೆ ನೋಡ್ತಾನೆ. ಆ ನಂಜಮ್ಮ ಊರವ್ರನ್ನೆಲ್ಲ ಪಂಚಾಯತಿಗೆ ಸೇರಿಸಿ ನನ್ನನ್ನು ಬಹಿಷ್ಕಾರ ಹಾಕೋದಕ್ಕೆ ನೋಡಿದ್ಲು. ಇವ್ರಿಗೆಲ್ಲ ಈ ರಾಧನ್ನ ಯಾಕಾದ್ರೂ ಎದುರಾಕೊಂಡ್ವಿ ಅಂತ ಅನಿಸ್ಬೇಕು. ಹಾಗೆ ಮಾಡ್ತೀನಿ. ಒಟ್ನಲ್ಲಿ ಎಲ್ಲರೂ ಬಾಳಲು ಬಿರುಗಾಳಿ ಎಬ್ಬಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಬರೀ ಬಿರುಗಾಳಿ ಅಲ್ಲ ವೈಭವ್, ಚಂಡಮಾರುತನೇ ಎಬ್ಬರಿಸ್ತೀನಿ. ಅದರ ಒಡೆತಕ್ಕೆ ಸಿಕ್ಕಿ ಅವ್ರು ಎಲ್ಲರೂ ಪರದಾಡೋದನ್ನ ನನ್ನ ಕಣ್ತುಂಬ ನೋಡಿ ಖುಷಿ ಪಡ್ತೀನಿ.